ಹಾಯ್ ಮಕ್ಕಳೇ, ಇವತ್ತಿನ ನಮ್ಮ ಕತೆ ಸತ್ಯವಂತ ಆಮೆ, ದ ಆನೆಸ್ಟ್ ಟಾರ್ಟಾಯ್ಸ್. ಒಂದೂರಿನಲ್ಲಿ ಒಂದು ಸುಂದರವಾದ ಕೆರೆ ಇತ್ತು. ಆ ಕೆರೆಯ ಹತ್ತಿರ ಒಂದು ಚಿಕ್ಕ ಆಮೆ ವಾಸಿಸುತ್ತಿತ್ತು. ಆ ಆಮೆ ತುಂಬ ಶಾಂತ ಸ್ವಭಾವದದ್ದು ಮತ್ತು ಯಾವಾಗಲೂ ಸತ್ಯವನ್ನೇ ಮಾತನಾಡುವ ಗುಣ ಹೊಂದಿತ್ತು. ಅದೇ ಕೆರೆಯ ಹತ್ತಿರ ಒಂದು ನರಿ ಕೂಡ ವಾಸಿಸುತ್ತಿತ್ತು. ಆದರೆ ಆ ನರಿ ತುಂಬ ಚತುರವಾಗಿತ್ತು ಮತ್ತು ಯಾವಾಗಲೂ ಇತರರನ್ನು ಮೋಸ ಮಾಡುವ ಅಭ್ಯಾಸ ಹೊಂದಿತ್ತು. ಒಂದು ದಿನ ನರಿ ಕೆರೆಯ ಬಳಿ ನಡೆದಾಡುತ್ತಾ ಇದ್ದಾಗ ಅದಕ್ಕೆ ನೆಲದಲ್ಲಿ ಒಂದು ಚಿನ್ನದ ಉಂಗುರ ಸಿಕ್ಕಿತು. ನರಿ ತನ್ನೊಳಗೆ ಯೋಚಿಸಿತು, ಅಯ್ಯೋ, ಇದನ್ನು ನಾನು ನನ್ನದೇ ಅಂತ ಹೇಳಿಕೊಂಡ್ರೆ ನನ್ನನ್ನು ಯಾರು ಪ್ರಶ್ನೆ ಮಾಡ್ತಾರೆ? ಅಷ್ಟರಲ್ಲಿ ಆಮೆ ಅಲ್ಲಿಗೆ ಬಂತು. ಆಮೆ ನಿಧಾನವಾಗಿ ಕೇಳಿತು, ನರಿ, ಈ ಉಂಗುರ ಯಾರದ್ದು? ನರಿ ತಕ್ಷಣ ಉತ್ತರಿಸಿತು, ಇದು ನನ್ನದೇ. ಆಮೆಗೆ ಸ್ವಲ್ಪ ಸಂಶಯ ಬಂತು, ಆದರೆ ಅದು ಜಗಳ ಮಾಡಲಿಲ್ಲ. ಮೌನವಾಗಿ ಅಲ್ಲಿಯೇ ನಿಂತಿತು. ಸ್ವಲ್ಪ ಸಮಯದ ನಂತರ ಕೆರೆಯ ಒಡೆಯ ಅಲ್ಲಿಗೆ ಬಂದನು. ಅವನು ದುಃಖದಿಂದ ಕೇಳಿದನು, ಮಕ್ಕಳೇ, ನನ್ನ ಚಿನ್ನದ ಉಂಗುರ ಕಳೆದು ಹೋಗಿದೆ. ಯಾರಾದರೂ ನೋಡಿದ್ದೀರಾ? ನರಿ ಮೌನವಾಗಿತ್ತು. ಭಯದಿಂದ ಏನೂ ಹೇಳಲಿಲ್ಲ. ಆಮೆ ಮುಂದೆ ಬಂದು ಧೈರ್ಯದಿಂದ ಹೇಳಿತು, ನನಗೆ ಉಂಗುರ ಸಿಕ್ಕಿಲ್ಲ, ಆದರೆ ನರಿ ಇದನ್ನು ಕಂಡಿತ್ತು. ನರಿ ಬೆಚ್ಚಿ ಬಿತ್ತು. ತಕ್ಷಣ ತನ್ನ ತಪ್ಪನ್ನು ಒಪ್ಪಿಕೊಂಡಿತು. ಕೆರೆಯ ಒಡೆಯ ನಗುತ್ತಾ ಹೇಳಿದನು, ನರಿ, ಸುಳ್ಳು ಹೇಳುವುದು ತಪ್ಪು. ನಂತರ ಆಮೆಯನ್ನು ನೋಡಿ, ನೀನು ನಿಧಾನವಾಗಿರಬಹುದು, ಆದರೆ ನಿನ್ನ ಸತ್ಯ ಮತ್ತು ಧೈರ್ಯ ನಿನ್ನನ್ನು ದೊಡ್ಡವನನ್ನಾಗಿ ಮಾಡಿದೆ. ನರಿ ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟಿತು ಮತ್ತು ಮುಂದೆ ಯಾರಿಗೂ ಮೋಸ ಮಾಡಲಿಲ್ಲ. ಆಮೆ ಸಂತೋಷದಿಂದ ಶಾಂತವಾಗಿ ತನ್ನ ಜೀವನ ಮುಂದುವರೆಸಿತು. ಈ ಕಥೆಯ ನೀತಿ, ಸತ್ಯ ಯಾವಾಗಲೂ ಗೆಲ್ಲುತ್ತದೆ. ನೋಡಿದ್ರ ಮಕ್ಕಳೇ, ಆಮೆ ಮತ್ತು ನರಿ ಕತೆ? ಇನ್ನೂ ಇಂತಹ ಸುಂದರ ಕಥೆಗಳನ್ನು ನೋಡಬೇಕು, ಕೇಳಬೇಕು ಅಂದರೆ ಚರಿ ಟಿವಿನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.